ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಬಿರುಗಾಳಿ, ಎದ್ದಿರುವ ಬಿರುಗಾಳಿ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾನ್ ಸ್ಟಾಪ್ ಆಗಿ ನಾವು ಕೂಡ ಕೊಡ್ತಾ ಇದ್ವಿ. ಸೊ ಸದ್ಯಕ್ಕೆ ರಾಜೀನಾಮೆಯನ್ನ ಕೊಟ್ಟಿರೋದು ರಾಮಲಿಂಗಾರೆಡ್ಡಿ ಅವರು, ಬಟ್ ಗುರ್ರ ಅಂತ ಇರೋದು ಮುನಿಯಪ್ಪ ಅವರು. ಮುನಿಯಪ್ಪ ಅವರ ಮುನಿಸು ರಾಜೀನಾಮೆ ತನಕ ಹೋಗುತ್ತಾ ಅನ್ನೋದು ಪ್ರಶ್ನೆ. ಅಸಮಾಧಾನಿತ ನಾಯಕರ ಮನವೊಲಿಸಿ ಅಂತ ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಹ್ಯಾಂಡಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಕರೆದು ಚರ್ಚೆ ಮಾಡಿ ಮನವೊಲಿಸಿ, ಕನ್ವಿನ್ಸ್ ದೆಮ್, ರಾಜೀನಾಮೆಯನ್ನು ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಆಮೇಲೆ ಅಕಸ್ಮಾತ್ ಒಪ್ಪಲಿಲ್ಲ ಅಂದ್ರೆ ಇನ್ನೇನ್ ಮತ್ತೆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಹೇಳಿದಷ್ಟು ಸುಲಭ ಅಲ್ಲ ಹಿರಿಯ ನಾಯಕರ ವಿಚಾರದಲ್ಲಿ ನಡ್ಕೊಳ್ಬೇಕಾಗಿರುವಂತಹ ರೀತಿ. ಹೀಗಾಗಿ ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರಿಗೆ ಅಗ್ನಿ ಪರೀಕ್ಷೆಯನ್ನ ತಂದಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರ ಸರಿಯಾದ ಕೆಪಾಸಿಟಿ ಏನು ಅಂತ ಅನ್ಸುತ್ತೆ. ಇಲ್ಲ ಅಂತಿದ್ರೆ ಅವರು ಇಷ್ಟು ಸುಲಭಕ್ಕೆ ಅಂಗೀಕರಿಸಿ ಅಂತೆಲ್ಲ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಬಿಕಾಸ್ DK ಶಿವಕುಮಾರ್ ಅಷ್ಟೇ ಪಾಪ್ಯುಲರ್ ಬೆಂಗಳೂರು ಮಟ್ಟಿಗೆ ಯಾರು ಕೇಳಿದ್ರೆ ಅದು ನಿಶ್ಚಿತವಾಗಿ ರಾಮಲಿಂಗಾರೆಡ್ಡಿ ಅವರು. 8 ಸಲ ಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅಷ್ಟೇ ಸಮಕಾಲೀನವರು. ಇವರು 8 ಸಲ ಗೆದ್ದವರು, ಅವರು 8 ಸಲ ಗೆದ್ದವರು. ತುಂಬಾ ಜಾಸ್ತಿ ಪಾಪ್ಯುಲಾರಿಟಿ ಇದೆ ಮತ್ತು ಕೆಲಸ ತೆಗೆಸುವಂತಹ ಛಾತಿ ಇದೆ. ಅಂತಹ ನಾಯಕರನ್ನ ಮನವೊಲಿಸಬೇಕು ಅಂದರೆ ಅವ್ರು ಹಿಡಿದಿರುವಂತಹ ಹಠವನ್ನು ತಣಿಸ್ಬೇಕಾಗತ್ತೆ, ಕೇಳಿದ್ದನ್ನು ಕೊಡಬೇಕಾಗತ್ತೆ. ಕೇಳಿದ್ದನ್ನು ಕೊಡಲ್ವಾ? ರೆಡ್ ಸಿಗ್ನಲ್ಲ ಹೈಕಮಾಂಡ್ದು, ಹಂಗೆ ಅನಿಸ್ತಿದೆ. ವಿಧಾನಸೌಧದಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಆಗ್ತಾ ಇರುವಂತಹ ಪರಿಸ್ಥಿತಿ ಏನು ಅನ್ನೋದನ್ನೆಲ್ಲ ಆಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಕಿವಿಯಂತೆ ಇರೋರು ಸುರ್ಜೇವಾಲಾ ಒಂದು, ಇನ್ನೊಂದು KC ವೇಣುಗೋಪಾಲ್. ಸೊ ಅವರಿಬ್ರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಿದೆ ಪರಿಸ್ಥಿತಿ, ಹ್ಯಾಂಡಲ್ ಮಾಡಲೇಬೇಕು, ತುರ್ತಾಗಿ ಅಡ್ರೆಸ್ ಮಾಡಲೇಬೇಕಾದಂತಹ ಸ್ಥಿತಿ ರಾಮಲಿಂಗಾರೆಡ್ಡಿ ಅವರು ವಿಚಾರದಲ್ಲಿ ಇದೆ. ಸೊ ಸಾಲ್ವ್ ಮಾಡಿ ಅಂತ ಟಾಸ್ಕನ್ನು ಕೊಟ್ಟಿದ್ದಾರೆ ಟ್ರಬಲ್ ಶೂಟರ್ DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ. ಇದರಲ್ಲಿ ಯಾರ ಕೈಯಲ್ಲಿ ಕನ್ವಿನ್ಸ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನೋಡಬೇಕು. ಆಮೇಲೆ ಕನ್ವಿನ್ಸ್ ಮಾಡೋದಕ್ಕೆ ಏನಂತ ತೋರಿಸ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ರಾಹುಲ್ ಗಾಂಧಿ ಏನೋ ಜವಾಬ್ದಾರಿಯನ್ನು ವಹಿಸ್ಬಿಟ್ರು ರಾಜ್ಯ ನಾಯಕರಿಗೆ. ಬಟ್ ರಾಜ್ಯ ನಾಯಕರಾದ್ರು ಏನಂತ ಕನ್ವಿನ್ಸ್ ಮಾಡ್ತಾರೆ? ಸುಮ್ಮನೆ ಒಪ್ಕೊಳ್ಳಿ ಅಂದರೆ ಒಪ್ಕೊಳ್ಳೋರು ಅಲ್ಲ ಅವರು, ಕೇಳಿಸ್ಕೊಳ್ಳೋರೇ ಅಲ್ಲ ಫಸ್ಟ್ ಆಫ್ ಆಲು. ಸೊ ಏನನ್ನ ಹೇಳಿ ಸಮಾಧಾನ ಪಡಿಸಬಹುದು? ಮಮತಾ, DKC ಸಂಪುಟದಲ್ಲಿ ಖಾತೆ ಕಗ್ಗಂಟು ಒಂದು ರೀತಿಯಲ್ಲಿ ಇನ್ನಷ್ಟು ಬಿಗಡಾಯಿಸ್ತಾನೆ ಹೋಗ್ತಾ ಇದೆ. ಮೊದಲು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು, ಇನ್ನೂ ಕೂಡ ಬಗೆಹರಿದಿಲ್ಲ. ನಾಯಕರ ಗಮನಕ್ಕೂ ಕೂಡ ಅದಿದೆ, ಹೈಕಮಾಂಡ್ ನಾಯಕರಿಗೂ ಕೂಡ ಗಮನ ಇದೆ. ಅದನ್ನೇ ನೋಡಿ ಬಗೆಹರಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಆ ಬೆನ್ನಲ್ಲೇ ಮುನಿಯಪ್ಪನವರು ಕೂಡ ಒಂದು ರೀತಿಯಲ್ಲಿ ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮತೋಲನ ಕಾಯ್ದುಕೊಂಡಿಲ್ಲ, ಸೀನಿಯಾರಿಟಿ ಮೇಂಟೈನ್ ಮಾಡಿಲ್ಲ, ಒಂದೇ ತಾಯಿಯ ಮಕ್ಕಳು ಅನ್ನೋ ಥರ ನೋಡಿಲ್ಲ. ಒಂದು ರೀತಿಯಲ್ಲಿ ಅಸಮತೋಲನ ಇದೆ, ನನಗೆ ಈ ಖಾತೆ ಬೇಡ, ಬೇರೆ ಖಾತೆ ಕೇಳಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸುರ್ಜೇವಾಲಾ ಅವರಿಗೆ ಏರ್ಪೋರ್ಟ್ನಲ್ಲಿ ಅವ್ರು ಭೇಟಿಯಾಗಿ ದೂರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅವರು ಗಮನಕ್ಕೆ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟರಂತೆ. ಆದರೆ ರಾಹುಲ್ ಗಾಂಧಿ ಅವರು ಅಷ್ಟೊಂದು ಗಮನ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಆದರೆ ಏನಾಗ್ತಿದೆ ಸಂಪುಟದಲ್ಲಿ, DKC ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಬೇಜಾರು ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವ್ರ ಗಮನಕ್ಕಿದೆ. ಅದೇನು ಸರಿಪಡಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ನನಗೆ ಖುಷಿನೂ ಇಲ್ಲ, ಸಂತೋಷನೂ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಇನ್ನೊಂದು ಇಬ್ಬರಿಗೂ ಕೂಡ ಬೇಸರ ಇದೆ. ಒಂದು ರೀತಿಯಲ್ಲಿ ಒಬ್ಬರಾದ ನಂತರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನು ಸಂಭಾಳಿಸ್ತಾರೆ DK ಶಿವಕುಮಾರ್ ಅವರು ಅಂತ ಕಾದು ನೋಡಬೇಕು. ಆದರೆ DK ಶಿವಕುಮಾರ್ ಅವರು ಆಂತರಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಬಹಿರಂಗವಾಗಿ ಯಾವುದೇ ಹೇಳಿಕೆ ಕೊಡ್ತಾ ಇಲ್ಲ. ಜೊತೆಗೆ ಮೌನಕ್ಕೆ ಶರಣಾಗಿರುವಂಥದ್ದು. ಈಗಾಗಲೇ ಸುರ್ಜೇವಾಲಾ ಅವ್ರ ಜೊತೆ ಕೂಡ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ನಿನ್ನೆಯಿಂದಲೂ ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗಮನಕ್ಕೂ ಕೂಡ ತಂದಿದ್ದಾರೆ. ಯಾವ ರೀತಿ ಇದನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಗೊಂದಲ ಮನೆ ಮಾಡಿರುವಂಥದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಸೀನಿಯರ್ಗಳು, ಎಲ್ಲರೂ ಕೂಡ ಸಾಮರ್ಥ್ಯ ಇರೋರಂಥವ್ರೆ. ಅವ್ರು ಕೇಳ್ತಾ ಇರೋದೇ ಖಾತೆ ಯಾವ ರೀತಿ ಅದ್ಲು ಬದಲು ಮಾಡಿಕೊಡ್ಬೇಕು, ಯಾವ ಖಾತೆ ಯಾರಿಗೆ ಕೊಡಬೇಕು, ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯಾವ ರೀತಿ ನಿಭಾಯಿಸ್ತಾರೆ ನೋಡಬೇಕು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ಸಂಧಾನ ಮಾತುಕತೆಯ ಜವಾಬ್ದಾರಿಯನ್ನ ರಾಜ್ಯ ನಾಯಕರ ಹೆಗಲಿಗೆ ವಹಿಸಿದ್ದಾರೆ. ಸಂಧಾನ ಆಗತ್ತಾ? ವಿಲ್ ವೇಟ್.